ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವಾಗಲೂ ನೀವು ಒತ್ತಡದಲ್ಲಿದ್ದರೆ ದೇಹದಲ್ಲಿ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಮೈಕೈ ನೋವು, ಬಿ ಎದೆ ನೋವು, ಸಿ ಇಮ್ಯುನಿಟಿ ಕುಸಿತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಇಡೀ ದೇಹವು ನೋಯುತ್ತಿದ್ದರೆ ನೀವು ಇತ್ತೀಚೆಗೆ ಹೆಚ್ಚು ಒತ್ತಡದ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಅಥವಾ ಅನುಭವಿಸುತ್ತಿದ್ದೀರಿ ಎನ್ನುವುದನ್ನು ಸೂಚಿಸುತ್ತದೆ. ನೀವು ಒತ್ತಡಕ್ಕೊಳಗಾದಾಗ ನಿಮ್ಮ ದೇಹವು ಅದರ ವಿರುದ್ಧ ಹೋರಾಡುತ್ತದೆ ಮತ್ತು ಈ ಸಮಯದಲ್ಲಿ ನಿಮ್ಮ ಸ್ನಾಯುಗಳು ಬಿಗಿಯಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಒತ್ತಡವು ಶಾರೀರಿಕ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ. ನೀವು ನಿರಂತರವಾಗಿ ಒತ್ತಡದಲ್ಲಿರುವಾಗ ನಿಮ್ಮ ಸ್ನಾಯುಗಳು ನೋಯಲು ಪ್ರಾರಂಭಿಸುತ್ತವೆ. ಇನ್ನು ಕೆಲವೊಮ್ಮೆ ಒತ್ತಡವು ತೀವ್ರವಾದ ಎದೆನೋವಿಗೆ ಕಾರಣವಾಗಬಹುದು. ನೋವು ವಿರಾಮವಿಲ್ಲದೆ ಬಂದು ಹೋಗುತ್ತದೆ. ಅನೇಕ ಮಂದಿ ತೀವ್ರ ಒತ್ತಡದಲ್ಲಿದ್ದಾಗ ಹಠಾತ್ ಎದೆ ನೋವು ಅನುಭವಿಸುವುದನ್ನು ನೀವು ಕೇಳಿರಬಹುದು. ಅದೃಷ್ಟವಶಾತ್ ನಿಮ್ಮ ಎದೆ ನೋವು ಒತ್ತಡದಿಂದ ಉಂಟಾದರೆ ಹೆಚ್ಚಿನ ಚಿಕಿತ್ಸೆಯ ಅಗತ್ಯವಿಲ್ಲದೆ ನೋವು ಸಾಮಾನ್ಯವಾಗಿ ತಾನಾಗಿಯೇ ಕಡಿಮೆಯಾಗುತ್ತದೆ. ಇನ್ನು ನಿರಂತರವಾಗಿ ಒತ್ತಡಕ್ಕೊಳಗಾಗುವುದರಿಂದ ನಿಮ್ಮ ರೋಗನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ, ಏಕೆಂದರೆ ನಿಮ್ಮ ಎಲ್ಲಾ ಅಂಗಗಳು ನಿಮ್ಮನ್ನು ಶಾಂತವಾಗಿಡಲು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸಲು ಪ್ರಾರಂಭಿಸುತ್ತವೆ. ಇದು ದೇಹದ ಸಮತೋಲನವನ್ನು ಹಾಳು ಮಾಡುತ್ತದೆ ಮತ್ತು ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ಪ್ರಾಣಿಯ ಅಂಗಗಳು ಮಾನವನ ಅಂಗಗಳಿಗೆ ಹೋಲುತ್ತವೆ? ಆಪ್ಷನ್ಸ್: ಎ ಕರಡಿ, ಬಿ ಗೊರಿಲ್ಲಾ, ಸಿ ಹಂದಿ, ಡಿ ನೀರಾನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ. ಅಂಗಾಂಗಗಳ ಕೊರತೆಯು ಪ್ರಪಂಚದಾದ್ಯಂತ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಅಮೆರಿಕ ಒಂದರಲ್ಲೇ 1,00,000ಕ್ಕೂ ಹೆಚ್ಚು ಜನರು ಅಂಗಾಂಗ ಕಸಿಗಾಗಿ ಕಾಯುತ್ತಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹಂದಿಯ ಅಂಗಗಳು ಮಾನವ ಅಂಗಗಳಿಗೆ ಹೋಲುವುದರಿಂದ ವಿಜ್ಞಾನಿಗಳು ಹಂದಿಯ ಅಂಗಗಳನ್ನು ಮನುಷ್ಯರಿಗೆ ಕಸಿ ಮಾಡುವ ಕಡೆಗೆ ಬಹಳ ಸಮಯದಿಂದ ಕೆಲಸ ಮಾಡುತ್ತಿದ್ದಾರೆ. ಹಂದಿಯ ಮೂತ್ರಪಿಂಡಗಳು ಮತ್ತು ಹೃದಯಗಳನ್ನು ಈ ಹಿಂದೆ ಹಲವಾರು ಬಾರಿ ಮನುಷ್ಯರಿಗೆ ಕಸಿ ಮಾಡಲಾಗಿದೆ. ಮೂರನೇ ಪ್ರಶ್ನೆ, ಅತಿಯಾದ ಆಕಳಿಕೆ ನಮ್ಮ ದೇಹದಲ್ಲಿ ಯಾವುದರ ಕೊರತೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಆಯಾಸ, ಬಿ ನಿದ್ರಾಹೀನತೆ, ಸಿ ವಿಟಮಿನ್ B12, ಡಿ ಕಬ್ಬಿಣ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಆಳವಾದ ನಿದ್ರೆಯ ಕೊರತೆಯು ಆಕಳಿಕೆಯನ್ನು ಹೆಚ್ಚಿಸುತ್ತದೆ. ಬೇಸರ ಅಥವಾ ಆಯಾಸ ಮಾನಸಿಕವಾಗಿ ದಣಿದಿದ್ದರೆ ಆಕಳಿಕೆ ಬರಬಹುದು. ಅತಿಯಾದ ಆಕಳಿಕೆಯು ಮೆದುಳಿನಿಂದ ಹೃದಯ ಮತ್ತು ಹೊಟ್ಟೆಗೆ ಚಲಿಸುವ ವೇಗಸ್ ನರಕ್ಕೆ ಸಂಬಂಧಿಸಿರುತ್ತದೆ. ಕೆಲವು ಸಂದರ್ಭಗಳಲ್ಲಿ ಅತಿಯಾದ ಆಕಳಿಕೆಯು ಅಪಸ್ಮಾರದಂತಹ ನರವೈಜ್ಞಾನಿಕ ಸಮಸ್ಯೆಗಳೊಂದಿಗೆ ಸಹ ಸಂಬಂಧ ಹೊಂದಿರಬಹುದು. ಇನ್ನು ಬಹಳ ಅಪರೂಪವಾದರೂ ಅತಿಯಾದ ಆಕಳಿಕೆ ಕೆಲವು ಜನರಲ್ಲಿ ಮೆದುಳಿನ ಗೆಡ್ಡೆಯನ್ನು ಸೂಚಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಾಲ ಮಾಡಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ದೆಹಲಿ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಬಜೆಟ್ ಅಂದಾಜುಗಳ ಪ್ರಕಾರ ಭಾರತದ ರಾಜ್ಯಗಳ ಒಟ್ಟು ಸಾಲವು ಗಮನಾರ್ಹ ಮಟ್ಟದಲ್ಲಿದೆ. ಅದರಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇತರ ಸರ್ಕಾರಿ ಮೂಲಗಳ ಇತ್ತೀಚಿನ ದತ್ತಾಂಶಗಳ ಪ್ರಕಾರ ಅತಿ ಹೆಚ್ಚು ಸಾಲ ಮಾಡಿದ ರಾಜ್ಯವು ತಮಿಳುನಾಡಾಗಿದೆ. ನಂತರದ 2ನೇ ಸ್ಥಾನದಲ್ಲಿ ಉತ್ತರ ಪ್ರದೇಶವು, 3ನೇ ಸ್ಥಾನದಲ್ಲಿ ಮಹಾರಾಷ್ಟ್ರವು, 4ನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳವು ಇದ್ದರೆ ಕರ್ನಾಟಕವು ಭಾರತದ 5ನೇ ಅತಿ ಹೆಚ್ಚು ಸಾಲ ಮಾಡಿರುವ ರಾಜ್ಯವಾಗಿದೆ. ಐದನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಯಾವುದು ಕಡಿಮೆಯಾದರೆ ಸಮಸ್ಯೆಗಳು ಶುರುವಾಗುತ್ತವೆ? ಆಪ್ಷನ್ಸ್: ಎ ಹಿಮೋಗ್ಲೋಬಿನ್, ಬಿ ಪ್ಲಾಸ್ಮಾ, ಸಿ ಜಿಡ್ಡಿನ ಅಂಶ, ಡಿ ಸಕ್ಕರೆ ಅಂಶ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮೋಗ್ಲೋಬಿನ್. ಸದಾ ದಣಿವಾಗುತ್ತಿದ್ದರೆ, ಮುಸುಕಾದ ತ್ವಚೆಯನ್ನು ಹೊಂದಿದ್ದರೆ ಅದು ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾಗಿರುವ ಸೂಚನೆಯಾಗಿರುತ್ತದೆ. ಹಿಮೋಗ್ಲೋಬಿನ್ ಕೆಂಪು ರಕ್ತ ಕಣಗಳಲ್ಲಿ ಪ್ರೋಟೀನ್ ಆಗಿದ್ದು, ಇದು ದೇಹದ ತುಂಬಾ ಆಕ್ಸಿಜನ್ ಸಾಗಿಸುತ್ತದೆ. ಈ ಪ್ರೋಟೀನ್ ಅಂಶ ಕಡಿಮೆಯಾದಾಗ ಸಮಸ್ಯೆಗಳು ಶುರುವಾಗುತ್ತವೆ. ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಮೊಟ್ಟೆ ಸುಲಭ ಪರಿಹಾರವಾಗಿದೆ. ಮೊಟ್ಟೆಯಲ್ಲಿ ಕಬ್ಬಿಣ ಸೇರಿದಂತೆ ಪೋಷಕಾಂಶಗಳು ಸಮೃದ್ಧ ಪ್ರಮಾಣದಲ್ಲಿರುತ್ತವೆ. ಇದು ನಿಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಇದರಲ್ಲಿ ಪ್ರೋಟೀನ್, ಜೀವಸತ್ವಗಳು, ಒಟ್ಟಾರೆ ಆರೋಗ್ಯವನ್ನು ಬೆಂಬಲಿಸುವ ಆರೋಗ್ಯಕರ ಕಬ್ಬಿಣಾಂಶವೂ ಇದೆ. ಅದರೊಟ್ಟಿಗೆ ದಾಳಿಂಬೆ ಕೇವಲ ರುಚಿಕರವಾದ ಹಣ್ಣು ಮಾತ್ರವಲ್ಲ, ಇದು ರಕ್ತದ ಆರೋಗ್ಯವನ್ನು ಬೆಂಬಲಿಸಲು ಉತ್ತಮ ಮಾರ್ಗವಾಗಿದೆ. ಆಂಟಿ ಆಕ್ಸಿಡೆಂಟ್ಗಳು ಕಬ್ಬಿಣದಿಂದ ತುಂಬಿರುವ ದಾಳಿಂಬೆ ಹಣ್ಣು ಉತ್ತಮ ರಕ್ತ ಪರಿಚಲನೆಯನ್ನು ಉತ್ತೇಜಿಸುವಾಗ ಹಿಮೋಗ್ಲೋಬಿನ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆರನೇ ಪ್ರಶ್ನೆ,
ಯಾವ ಸಸ್ಯಗಳನ್ನು ಬಾಲ್ಕನಿಯಲ್ಲಿ ಬೆಳೆಸುವುದರಿಂದ ಪಾರಿವಾಳಗಳು ಮನೆಯ ಕಡೆ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಪುದೀನ, ಸಿ ಸ್ನೇಕ್ ಪ್ಲಾಂಟ್, ಡಿ ಧವನ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬೆಳ್ಳುಳ್ಳಿಯ ತೀವ್ರವಾದ ಪರಿಮಳ ಪಾರಿವಾಳಗಳಿಗೆ ಅಹಿತಕರ. ಬಾಲ್ಕನಿಯಲ್ಲಿ ಬೆಳ್ಳುಳ್ಳಿಯ ಗಿಡಗಳನ್ನು ಬೆಳೆಯುವುದರಿಂದ ಅಥವಾ ಬೆಳ್ಳುಳ್ಳಿ ಲವಂಗಗಳನ್ನು ಸ್ಥಳದಲ್ಲೇ ಇರಿಸುವುದರಿಂದ ಪಾರಿವಾಳಗಳು ಅಲ್ಲಿಗೆ ಹೋಗುವುದಿಲ್ಲ. ಇದನ್ನು ಬಳಸುವುದು ಕೀಟ ನಿಯಂತ್ರಣಕ್ಕೂ ಸಹಕಾರಿ. ಇನ್ನು ಪುದೀನಾವು ಜನರು ಇಷ್ಟಪಡುವ ಪರಿಮಳ ಹೊಂದಿದ್ದರೂ ಪಾರಿವಾಳಗಳು ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಬಾಲ್ಕನಿಯಲ್ಲಿನ ಕುಂಡಗಳಲ್ಲಿ ಪುದೀನವನ್ನು ಬೆಳೆಯುವುದು ಮಾತ್ರವಲ್ಲ, ಅದರ ಎಲೆಗಳನ್ನು ಹಾಕಿದರೂ ಸಹ ಇದು ಪಾರಿವಾಳಗಳನ್ನು ದೂರ ಇಡುತ್ತವೆ. 7ನೇ ಪ್ರಶ್ನೆ. ದೈಹಿಕ ಯೋಗಕ್ಷೇಮದ ಜೊತೆಗೆ ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸುವ ಬಾಳೆಹಣ್ಣು ಯಾವುದು? ಆಪ್ಷನ್ಸ್: ಎ ಏಲಕ್ಕಿ, ಬಿ ಪಚ್ಚ ಬಾಳೆಹಣ್ಣು, ಸಿ ಕೆಂಪು ಬಾಳೆಹಣ್ಣು, ಡಿ ಮೈಸೂರು ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಬಾಳೆಹಣ್ಣು. ದೈಹಿಕ ಯೋಗಕ್ಷೇಮದ ಜೊತೆಗೆ ಕೆಂಪು ಬಾಳೆಹಣ್ಣುಗಳು ಹಾರ್ಮೋನ್ ಮಟ್ಟವನ್ನು ಸಮತೋಲನಗೊಳಿಸುವ ಮೂಲಕ ಮಾನಸಿಕ ಯೋಗಕ್ಷೇಮವನ್ನು ಸಹ ಬೆಂಬಲಿಸುತ್ತವೆ. ಕೆಂಪು ಬಾಳೆಹಣ್ಣಿನಲ್ಲಿ ವಿಟಮಿನ್ ಬಿ6 ಇದ್ದು ಇದು ಟ್ರಿಪ್ಟೋಫಾನ್ ಅನ್ನು ಸೆರೋಟೋನಿನ್ ಆಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ಇದು ಖಿನ್ನತೆ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದಲ್ಲದೆ ಇದು ದೇಹದಲ್ಲಿ ಕಬ್ಬಿಣದ ಸಂಶ್ಲೇಷಣೆಗೆ ಅಗತ್ಯವಾದ ಕಬ್ಬಿಣದ ಅಂಶವನ್ನು ಹೊಂದಿದೆ. ಅಲ್ಲದೆ ಕೆಂಪು ಬಾಳೆಹಣ್ಣಿನ ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆಯಾಗಿದ್ದು ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ನಿರ್ವಹಿಸುತ್ತದೆ. 8ನೇ ಪ್ರಶ್ನೆ. ಬೆಂಡೆಕಾಯಿ ತಿನ್ನುವುದರಿಂದ ಯಾವ ಸಮಸ್ಯೆಗಳು ಪರಿಹಾರವಾಗುತ್ತವೆ? ಆಪ್ಷನ್ಸ್: ಎ ವಯಸ್ಸಾಗುವಿಕೆ, ಬಿ ಶುಗರ್ ನಿಯಂತ್ರಣ, ಸಿ ಹೃದ್ರೋಗ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಂಡೆಕಾಯಿಯು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ವಿಳಂಬಗೊಳಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಸಂಯುಕ್ತಗಳನ್ನು ಹೊಂದಿದ್ದು ಇದು ಮಧುಮೇಹಿಗಳು ಅಥವಾ ಇನ್ಸುಲಿನ್ ಪ್ರತಿರೋಧ ಹೊಂದಿರುವವರಿಗೆ ಸೂಕ್ತವಾದ ತರಕಾರಿಯಾಗಿದೆ. ಬೆಂಡೆಕಾಯಿ ಯಕೃತ್ತಿನ ಕಾರ್ಯವನ್ನು ಆರೋಗ್ಯಕರವಾಗಿಡಲು ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುವ ಮೂಲಕ ನಿರ್ವಿಷೀಕರಣವನ್ನು ಸುಗಮಗೊಳಿಸುತ್ತದೆ. ಹೀಗಾಗಿ ಬೆಂಡೆಕಾಯಿಯು ದೇಹದ ನೈಸರ್ಗಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ. ಬೆಂಡೆಕಾಯಿಯಲ್ಲಿರುವ ಜೀವಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಕಾಲಜನ್ ಸಂಶ್ಲೇಷಣೆಯನ್ನು ಉತ್ತೇಜಿಸುತ್ತವೆ. ಇದು ಚರ್ಮವು ಅಕಾಲಿಕವಾಗಿ ವಯಸ್ಸಾಗುವುದನ್ನು ತಡೆಗಟ್ಟುತ್ತದೆ. ಇದು ಆಕ್ಸಿಡೇಟಿವ್ ಒತ್ತಡ ಮತ್ತು ನಿರ್ಜಲೀಕರಣವನ್ನು ಕಡಿಮೆ ಮಾಡುವ ಮೂಲಕ ಸ್ಪಷ್ಟ ಆರೋಗ್ಯಕರ ಚರ್ಮವನ್ನು ಒದಗಿಸುತ್ತದೆ. ಇನ್ನು ಬೆಂಡೆಕಾಯಿ ಫೈಬರ್ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವುದರಿಂದ ಕೊಲೆಸ್ಟ್ರಾಲ್ ಮತ್ತು ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ಇದಿಷ್ಟೇ ಅಲ್ಲದೆ ಇದು ರಕ್ತದ ಹರಿವನ್ನು ಸುಧಾರಿಸುವ ಮೂಲಕ ಮತ್ತು ಹೃದಯದ ಕಾಯಿಲೆಯನ್ನು ತಡೆಗಟ್ಟುವ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ. ಮುತ್ತುಗಳ ದ್ವೀಪ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಚೀನಾ, ಬಿ ಬಹ್ರೇನ್, ಸಿ ಜರ್ಮನಿ, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಬಹ್ರೇನ್. ಮುತ್ತುಗಳ ದ್ವೀಪ ಎಂದು ಕರೆಯಲ್ಪಡುವ ದೇಶ ಬಹ್ರೇನ್. ಇದು ಪರ್ಷಿಯನ್ ಕೊಲ್ಲಿಯಲ್ಲಿದೆ. ಮುತ್ತು ಡೈವಿಂಗ್ ಮತ್ತು ವ್ಯಾಪಾರದ ಶ್ರೀಮಂತ ಇತಿಹಾಸದಿಂದಾಗಿ ಇದು ಈ ಹೆಸರನ್ನು ಪಡೆದುಕೊಂಡಿದೆ. ಶತಮಾನಗಳಿಂದ ಬಹ್ರೇನ್ ಉತ್ತಮ ಗುಣಮಟ್ಟದ ನೈಸರ್ಗಿಕ ಶಿಖರಗಳನ್ನು ಉತ್ಪಾದಿಸುವುದಕ್ಕೆ ಹೆಸರುವಾಸಿಯಾಗಿದೆ. 10ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವನ್ನು ಪರ್ವತ ರಾಜ್ಯ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮಧ್ಯಪ್ರದೇಶ್, ಬಿ ಹಿಮಾಚಲ್ ಪ್ರದೇಶ್, ಸಿ ಉತ್ತರ ಪ್ರದೇಶ್, ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಹಿಮಾಚಲ ಪ್ರದೇಶವು ತನ್ನ ಅನೇಕ ಪರ್ವತ ಶ್ರೇಣಿಗಳಿಂದಾಗಿ ಪರ್ವತ ರಾಜ್ಯ ಎಂದು ಕರೆಯಲ್ಪಡುತ್ತದೆ. ಈ ರಾಜ್ಯವು ರಾವಿ ಮತ್ತು ಬಿಯಾಸ್ ನದಿಗಳನ್ನು ವಿಭಜಿಸುವ ಪ್ರಬಲವಾದ ಧೌಲಾಧಾರ್ ಶ್ರೇಣಿಗೆ ನೆಲೆಯಾಗಿದೆ. ಈ ಸುಂದರ ರಾಜ್ಯವು ಸುಮಾರು 16,807 ಹಳ್ಳಿಗಳನ್ನು ಹೊಂದಿದೆ. ಅವುಗಳಲ್ಲಿ ಹೆಚ್ಚಿನವು ಈ ಪ್ರದೇಶದ ಬೆಟ್ಟಗಳು ಮತ್ತು ಕಣಿವೆಗಳಲ್ಲಿ ನೆಲೆಗೊಂಡಿವೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.